ಅಲ್ಲ, ಒಟ್ಟು ಕರಾವಳಿಯ ಈ 3 ಜಿಲ್ಲೆಗಳನ್ನ ಸಂಪೂರ್ಣವಾಗಿ ಸರ್ಕಾರ ಅಭಿವೃದ್ಧಿಯ ದೃಷ್ಟಿಯಿಂದ ನಿರ್ಲಕ್ಷ್ಯವನ್ನ ಮಾಡಿರೋದ್ರ ವಿರುದ್ಧ ನಾವೀಗಾಗಲೇ ಪ್ರತಿಭಟನಾ ಧ್ವನಿಯನ್ನ ಎತ್ತಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಇದೊಂದು ಕರಾವಳಿ ವಿರೋಧಿ ಸರ್ಕಾರ. ಮಳೆಗಾಲದಲ್ಲಿ ಹಾನಿಯಾದಂಥ ರಸ್ತೆಗಳಿಗೆ ಹಣ ಬಿಡುಗಡೆ ಮಾಡೋದಿಲ್ಲ, ಶಾಲೆಗಳಿಗೆ ಕೊಠಡಿಗಳಿಗೆ ಹಣ ಕೊಡೋದಿಲ್ಲ, ವಿಶೇಷ ಸಂದರ್ಭ ಮಸ್ತಕಾಭಿಷೇಕ, ಪರ್ಯಾಯ ಈ ಥರದ ಪ್ರಸಂಗಗಳು ಬಂದಾಗಲೂ ಕೂಡ ಸರ್ಕಾರ ಅನುದಾನಗಳನ್ನು ಕೊಡೋದಿಲ್ಲ. ಹಾಗಾಗಿ ಕರಾವಳಿ ವಿರೋಧಿ ಸರ್ಕಾರ ಇದು. ಇದನ್ನು ಖಂಡಿಸಿ ಈಗಾಗಲೇ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ವಿಧಾನಸೌಧದಲ್ಲೂ ಕೂಡ ಇದರ ಬಗ್ಗೆ ಧ್ವನಿಯನ್ನು ಎತ್ತಿದ್ದೇವೆ. ಸರ್ಕಾರದ ಈ 3 ವರ್ಷದ ಅವಧಿಯಲ್ಲಿ ಒಂದು ಯೋಜನೆಯನ್ನು ಕಣ್ಣಿಗೆ ಕಾಣುವಂಥ ಯಾವುದೇ ಯೋಜನೆಗಳನ್ನು ಈ ಜಿಲ್ಲೆಗಳಿಗೆ ಕೊಡಲಿಲ್ಲ. ಮತ್ತು ಸಹಜವಾಗಿ ನಮ್ಮ ಜಿಲ್ಲೆಗಳಿಗೆ ಬರಬೇಕಾದಂಥ ಅನುದಾನಗಳಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದ ಕೊರತೆಯನ್ನು ನಾವೆಲ್ಲರೂ ಕೂಡ ಎದುರಿಸ್ತಾ ಇದ್ದೇವೆ. ಕರಾವಳಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರುವಂಥ ಮತ್ತು ಇದರ ಕುರಿತಂತೆ ಯಾವುದೇ ಮಾತುಕತೆಗಳಿಗೂ ಮಾಡದೆ ಸಂಪೂರ್ಣವಾಗಿ ನಮ್ಮ ಜಿಲ್ಲೆಯನ್ನು ನಿರ್ಲಕ್ಷ್ಯ ಮಾಡಿರುವಂಥ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ನಾವೀಗಾಗಲೇ ಇದರ ಬಗ್ಗೆ ಪ್ರತಿರೋಧವನ್ನು ಈಗಾಗಲೇ ವ್ಯಕ್ತ ಮಾಡಿದ್ದೇವೆ. ನಾನು ಆಗ್ರಹ ಮಾಡ್ತೇನೆ, ಕರಾವಳಿ ವಿರೋಧಿ ನೀತಿಯನ್ನು ಬಿಟ್ಟು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಸರ್ಕಾರ ಅನುದಾನಗಳನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಸನಾತನದ ಬಗ್ಗೆ ಕೊಟ್ಟ ಹೇಳಿಕೆ ತಾವು ಗಮನಿಸಿರ್ಬೋದು, ಬಹಳ ಚರ್ಚೆಗೆ ಕಾರಣ ಆಗ್ತಾ ಇದೆ. ಮತ್ತೆ ಒಬ್ಬ MLA ರಿಪೀಟ್ ಕೂಡ ಮಾಡಿದ್ದಾರೆ ಅದನ್ನ. ತಮಿಳುನಾಡು ಅಲ್ಲ, ಸನಾತನ ಅನ್ನುವಂಥದ್ದು ಈ ರಾಜ್ಯದ ಅಥವಾ ಈ ದೇಶದ ಒಂದು ಆತ್ಮ. ಸನಾತನ ಸಂಸ್ಕೃತಿಯ ಮುಖಾಂತರವೇ ನಮ್ಮ ಬದುಕನ್ನು ಕಟ್ಟಿಕೊಂಡಂಥವ್ರು. ಸನಾತನ ಸಂಸ್ಕೃತಿಯ ಮುಖಾಂತರವೇ ನಮ್ಮ ಜನಜೀವನದ ಪದ್ಧತಿಗಳನ್ನು ಬೆಳೆಸ್ಕೊಂಡು ಬಂದಂಥವ್ರು. ಯಾರೋ ಒಬ್ಬರು ಸನಾತನದ ಬಗ್ಗೆ ಹೇಳಿದ ಕೂಡಲೇ ಸನಾತನಕ್ಕೆ ಏನೋ ಧಕ್ಕೆ ಆಗ್ಬಿಡುತ್ತೆ, ಏನಿಲ್ಲ. ಎಲ್ಲಿಯ ತನಕ ಈ ರೀತಿ ಓಲೈಕೆಯ ಮಿತಿಮೀರಿದ ವರ್ತನೆಗಳು ನಡೆಯುತ್ತೋ ಅದರ ವಿರುದ್ಧ ಜನ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಬೇರೆ ಬೇರೆ ಸಂದರ್ಭಗಳು ನೋಡಿದ್ದೇವೆ. ತಮಿಳುನಾಡಿನಲ್ಲಿ ಈ ರೀತಿಯಾದಂಥ ಓಲೈಕೆ ರಾಜಕಾರಣಕ್ಕೋಸ್ಕರನೇ ತಾವು DMK ಅಧಿಕಾರವನ್ನು ಕೂಡ ಕಳ್ಕೊಂಡಿದ್ದಾರೆ. ಹಾಗಾಗಿ ಸನಾತನದ ಬಗ್ಗೆ ಯಾರೂ ಕೂಡ ಧ್ವನಿಯನ್ನು ಎತ್ತಬಾರದು. ಸನಾತನ ಈ ದೇಶದ ಆತ್ಮ. ಇದನ್ನ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸವನ್ನ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರ್ ಮಾಡ್ತೇವೆ. ಯಾರೊಬ್ಬ ವ್ಯಕ್ತಿ ಹೇಳಿದ ಕೂಡಲೇ ಸನಾತನದ ಬಗ್ಗೆ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಧಾನಿಗಳು ಕರೆ ಕೊಟ್ಟ ಮೇಲೆ ಬಹಳ ಟೀಕೆ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಮಾತಾಡಿದ್ರು, ಬೇರೆ ಬೇರೆ ಕಾಂಗ್ರೆಸ್ ನೋಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧದ ಸಂದರ್ಭದಲ್ಲಿ ಸಹಜವಾಗಿ ಮಧ್ಯಪ್ರಾಚ್ಯದಲ್ಲಿ ನಡೆದಿರುವಂತಹ ಯುದ್ಧದ ಹಿನ್ನೆಲೆಯಲ್ಲಿ ಕ್ರೂಡ್ ಆಯಿಲ್ಗೆ, ಪೆಟ್ರೋಲ್ಗಳಿಗೆ ಸಮಸ್ಯೆಗಳಾಗಿದೆ. ಇದು ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, 16 ದೇಶಗಳಿಗೆ ಈ ರೀತಿ ಆಗಿದೆ. ಮತ್ತು ಇದರ ಕಾರಣದಿಂದ ಬೇರೆ ಬೇರೆ ಕಡೆಗಳಲ್ಲಿ 25ರಿಂದ 50% ಇಂಧನ ಬೆಲೆ ಏರಿಕೆಯನ್ನ 16 ರಾಷ್ಟ್ರಗಳು ಮಾಡಿದ್ದಾರೆ. ಭಾರತದಲ್ಲಿ ಮಾಡಿರುವಂಥದ್ದು ಕೇವಲ 3% ಮಾತ್ರ. ಇದನ್ನು ಅರ್ಥ ಮಾಡಿಕೊಳ್ಳದಲೇ ಸುಮ್ಮನೆ ರಾಜಕಾರಣದ ಟೀಕೆಗಳನ್ನು ಮಾಡುವಂಥದ್ದು ಸರಿಯಲ್ಲ. ಇದರ ಹಿನ್ನೆಲೆಯಲ್ಲಿ ಮಿತ ಬಳಕೆಯನ್ನು ಮಾಡಬೇಕು ಅನ್ನುವಂಥದ್ದು ಸ್ವಯಂ ಅನುಶಾಸನವನ್ನು ಸ್ವತಃ ಪ್ರಧಾನಮಂತ್ರಿಗಳಾಗಿ ಇಡೀ ದೇಶದ ಜನರಿಗೆ ಅವರು ಇವತ್ತು ಕೊಟ್ಟಿದ್ದಾರೆ. ಹಾಗಾಗಿ ವಿಪಕ್ಷಗಳು ಟೀಕೆ ಮಾಡೋದ್ರಲ್ಲಿ ಉರುಳಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಿರುವಂತಹ ಸಮಸ್ಯೆಗಳ ಬಗ್ಗೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲೂ ಕೂಡ ಚೀನಾ ಯುದ್ಧ ಆದಾಗ ನಾವು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸರ್ಕಾರಕ್ಕೆ ಸಹಕಾರವನ್ನು ಕೊಟ್ಟಿದ್ವಿ ಅನ್ನೋದನ್ನು ಕೂಡ ನೆನ್ಪಿಟ್ಕೊಳ್ಳಿ. ರಾಜಕಾರಣ ಮಾಡಬೇಕು ಅನ್ನುವ ಕಾರಣಕ್ಕೆ ಯಾವುದಾದ್ರಲ್ಲೂ ರಾಜಕಾರಣಗಳನ್ನು ಮಾಡುವಂಥದ್ದು ಸರಿಯಲ್ಲ. ಇದ್ರ ಬಗ್ಗೆ ನ್ಯಾಯಾಲಯದಿದ್ದಾಗಲೇ ಮಾಡಿದ್ದಾರೆ ಅನ್ನೋದು. ಆದ್ರೆ ನ್ಯಾಯಾಲಯದಲ್ಲಿ ಯಾವುದೇ ತಡೆಯಾಜ್ಞೆ ಇಲ್ಲ. ಓಲೈಕೆಯ ಪರಮಾವಧಿಯ ಕೂಡ ತುಂಬಿದೆ. ಶಿಶುಪಾಲನ ಪಾಪ ಕೂಡ ತುಂಬಿದಾಗ ಏನಾಗಿತ್ತು ಅನ್ನುವಂಥದ್ದು ಪುರಾಣಗಳಲ್ಲಿ ನಾವು ಕೇಳಿದ್ದೇವೆ. ಇವತ್ತು ಓಲೈಕೆಯ ರಾಜಕಾರಣಕ್ಕೆ 28ರಲ್ಲಿ ಈ ಸರ್ಕಾರವೂ ಕೂಡ ಬಲಿಯಾಗುತ್ತೆ. ಟಿಪ್ಪು ಜಯಂತಿ ಆಯಿತು, ವಕ್ಫಿನ ಆಸ್ತಿಗೆ ಸಂಬಂಧಪಟ್ಟಂತೆ ಆಯಿತು, ಅಲ್ಪಸಂಖ್ಯಾತರ ಓಲೈಕೆಗೆ ದೊಡ್ಡ ದೊಡ್ಡ ಹಣಗಳ ಮಂಜೂರಾತಿಗಳಾಯಿತು. ಈಗ ಹಿಜಾಬ್ ಅಂತ ತರಲಿಕ್ಕೆ ಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣ ಹೊಡಿಲಿಲ್ಲ, ಹೊಸ ಶಿಕ್ಷಕರ ನೇಮಕಾತಿಗಳಾಗಲಿಲ್ಲ, ಸೈಕಲ್ ಕೊಡಲಿಲ್ಲ, ಸಾಕ್ಸ್ ಕೊಡಲಿಲ್ಲ, ಹಿಜಾಬನ್ನು ಕೊಡ್ಲಿಕ್ಕೆ ಈ ಸರ್ಕಾರ ಹೊರಟಿದೆ. ಹಾಗಾಗಿ ಮಾನ್ಯ ಈ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳ ಆದ್ಯತೆ ಯಾವುದು? ಶಿಕ್ಷಕರ ನೇಮಕ ಮಾಡೋದು ಆದ್ಯತೆ ಆಗಬೇಕಾಗಿತ್ತು ಸರ್ಕಾರಕ್ಕೆ. ಪಠ್ಯಪುಸ್ತಕಗಳನ್ನು ಕೊಡಬೇಕಾಗಿದ್ದು ಸರ್ಕಾರದ ಆದ್ಯತೆ ಆಗಬೇಕಾಗಿತ್ತು. ಹಿಜಾಬನ್ನು ಕೊಡುವಂಥದ್ದು ಸರ್ಕಾರದ ಆದ್ಯತೆ ಆಗಿದೆ ಅಂತ ಕೇಳಿದ್ರೆ ಎಷ್ಟು ದೊಡ್ಡ ಪ್ರಮಾಣದ ಓಲೈಕೆಯ ಪರಮಾವಧಿ ಇದೆ ಅನ್ನೋದು ನಿಮ್ಗೆ ಇದರಲ್ಲಿ ಗೊತ್ತಾಗುತ್ತೆ. ಎರಡನೇದು, ರಾಜ್ಯ ಶಿಕ್ಷಣ ನೀತಿಯನ್ನ ಜಾರಿಗೆ ತರ್ತೀವಿ ಅಂತೇಳಿ ಪ್ರಣಾಳಿಕೆಯಲ್ಲಿ ಹೇಳಿ 2023ರಲ್ಲೇ ಇದನ್ನು ಅನೌನ್ಸ್ ಮಾಡಿದ್ರು. NEP ಕ್ಯಾನ್ಸಲ್ ಮಾಡಿದ್ರು. SEP ಜಾರಿಗೆ ತರ್ತೀವಿ ಅಂತ ಹೇಳಿ 3 ವರ್ಷ ಆಯ್ತು, ಇನ್ನು SEP ಜಾರಿಗೆ ತರಲಿಲ್ಲ. ಇದು ಯಾವುದ್ರ ಬಗ್ಗೆಯೂ ಕೂಡ ಸರ್ಕಾರಕ್ಕಾಗ್ಲಿ ಶಿಕ್ಷಣ ಇಲಾಖೆಗೆ ಆಸಕ್ತಿ ಇಲ್ಲ. ಹಿಜಾಬನ್ನು ತರಲಿಕ್ಕೆ ಕೊಟ್ಟಿದ್ದಾರೆ. ಶಾಲಾ ಮಕ್ಕಳಲ್ಲಿ ದ್ವೇಷವನ್ನ, ಭೇದ ಭಾವವನ್ನು ಉಂಟು ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಅಂದಾನೆ ಒಡೆದಾಳುವಂತ ನೀತಿ. ಜಾತಿಗಳನ್ನ ಒಡೆದ್ರು, ಪ್ರಾಂತಗಳನ್ನ ಒಡೆದ್ರು, ಜಿಲ್ಲೆಗಳನ್ನ ಒಡೆದ್ರು. ಇವತ್ತು ಶಾಲಾ ಮಕ್ಕಳ ಮನಸ್ಸನ್ನು ಒಡೆಯುವಂತ ಕಾರ್ಯವನ್ನ ಈ ಆದೇಶದ ಮುಖಾಂತರ ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ, ಬೇರೆ ದೇಶಗಳಲ್ಲಿ ಎಷ್ಟು % ಜಾಸ್ತಿ ಆಗಿದೆ ಅಂತ ನೋಡಿ. ನಾನಾಗಾದ್ರೆ ಹಾಗಂತೇಳಿ ಯುದ್ಧ ಇಲ್ಲದ ಸಂದರ್ಭದಲ್ಲಿ ನಾವೇನಾದ್ರು ಜಾಸ್ತಿ ಮಾಡಿದೀವಾ?
ಹಾಗಾದ್ರೆ ಸಿದ್ದರಾಮಯ್ಯ ಸರ್ಕಾರ ಏನು ಇಲ್ಲದೆ ಅವತ್ತು 3 ರೂಪಾಯಿ ಜಾಸ್ತಿ ಮಾಡಿದ್ರಲ್ಲ ಪೆಟ್ರೋಲ್ಗೆ ಮತ್ತೆ ಡೀಸೆಲ್ಗೆ. ಅವಾಗ ಯಾವ ಬಿಕ್ಕಟ್ಟು ಪ್ರಾರಂಭ ಆಗಿತ್ತು? ರಾಜ್ಯದಲ್ಲಿ ಆರ್ಥಿಕ ಬಿಕ್ಕಟ್ಟಿದೆ ಅನ್ನೋ ಕಾರಣಕ್ಕೆ ಡೀಸೆಲ್ನ ಮೇಲೆ ಸೆಸ್ ಅನ್ನ 3 ರೂಪಾಯಿ 5 ರೂಪಾಯಿ ಜಾಸ್ತಿ ಮಾಡಿದ್ರು ಅವತ್ತು ಡೀಸೆಲ್ ಮೇಲೆ ಪೆಟ್ರೋಲ್. ಅವಾಗ ಏನು ಅನ್ಸ್ಲಿಲ್ಲ ಇವರಿಗೆ. ಇವತ್ತು ಯುದ್ಧದ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ಆವರಿಸಿರುವಂತ ಕರಾಳತೆ. ಬೇರೆ ಎಲ್ಲರೂ 25ರಿಂದ 30%, 40%, 50% ಬೇರೆ ದೇಶಗಳು ಜಾಸ್ತಿ ಮಾಡಿದ್ದಾರೆ. ನಾವು ಜಾಸ್ತಿ ಮಾಡಿರೋದು 3 ರೂಪಾಯಿ. ಯುದ್ಧ ಕಡಿಮೆ ಆದ್ರೆ, ಯುದ್ಧದ ಪರಿಸ್ಥಿತಿ ಕಡಿಮೆ ಆದ್ರೆ ಆಗುತ್ತೆ. ಸಿದ್ದರಾಮಯ್ಯನವರಿಗೆ ಅಥವಾ ಸೋನಿಯಾ ಗಾಂಧಿಗೆ, ರಾಹುಲ್ ಗಾಂಧಿಗೆ ಬಹಳ ಏನಾರು ಅಂತಾರಾಷ್ಟ್ರೀಯ ಸಂಬಂಧಗಳಿದ್ರೆ ಟ್ರಂಪ್ ಜೊತೆಗೆ ಒಂದ್ಸರಿ ಮಾತಾಡ್ಲಿ, ಅವರು ಇರಾನ್ ಜೊತೆಗೆ ಮಾತಾಡಿ ಯುದ್ಧ ಕಡಿಮೆ ಮಾಡ್ಕೊಳ್ಳಿ. ಡಿಕೆಶಿಗೆ ಕಾಲ ಕುಡಿಕೊಂಡಿದೆ ಸಿಎಂ ಆಗಲಿ. ಇದನ್ನ ನಂತರ ಅಲ್ಲ, ಇದು ನವೆಂಬರ್ನಿಂದ ಹೇಳ್ತಾನೆ ಇದೀವಿ. ಯಾರಿಗೆ ಕಾಲ ಕೂಡು ಬಂದಿದೆ ಗೊತ್ತಿಲ್ಲ, ಆದ್ರೆ ಆಡಳಿತ ವ್ಯವಸ್ಥೆ ಸತ್ತು ಬಿದ್ದಿದೆ. ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಇವತ್ತು ಕುಸಿದು ಬಿದ್ದಿದೆ. ದೀಪಾವಳಿ ಆಯಿತು, ಸಂಕ್ರಾಂತಿ ಆಯಿತು, ಈಗ ಮಳೆಗಾಲ ಪ್ರಾರಂಭ ಆಯಿತು. ಅವ್ರ ಅಧಿಕಾರ ಹಂಚಿಕೆ ಏನಾಗುತ್ತೋ ಅನ್ನೋದನ್ನ ಅವ್ರು ತೀರ್ಮಾನ ಮಾಡಲಿ. ಆದರೆ ಸಂಪೂರ್ಣವಾಗಿ ಆಡಳಿತ ಯಂತ್ರ ಇವತ್ತು ಕುಸಿದು ಬಿದ್ದಿರೋದನ್ನ ನಾವು ಕಾಣ್ತಾ ಇದ್ದೇವೆ. ಪ್ರತಿದಿನ ಒಬ್ರೊಬ್ರು ಮಂತ್ರಿಗಳು ನಾನು ಮಂತ್ರಿ ಆಗ್ತೀನಿ ಅಂತ ಅವ್ರು ಹೇಳೋದು, ನೀವು ಮಂತ್ರಿ ಆಗಲ್ಲ ಅಂತ ಇನ್ನೊಬ್ರು ಹೇಳೋದು, ಡೆಲ್ಲಿ ಪ್ರವಾಸವನ್ನು ಮಾಡೋದು, ಜಿಲ್ಲಾ ಪ್ರವಾಸವನ್ನು ಬಿಟ್ಟು ಡೆಲ್ಲಿ ಪ್ರವಾಸನ ಮಾಡಿರುವಂಥದ್ದು ದುರಂತ ಸಂಗತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.